ಜಗತ್ಕರ್ತ ನಾಗಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ? ವಿಶ್ವದೊಡೆಯ ವಿಶ್ವಪ್ರಭು ಹೌದು. ಜಗದೊಡೆಯ ಜಗತ್ಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಹೌದು ಹೌದ್ರಿಪ್ಪ. ಪರಮಾತ್ಮನಿಗೆ 5 ಮುಖಗಳು ಯಾವ್ರಿಪ್ಪ? ಈಶಾನ್ಯ ತತ್ಪುರುಷ ಅಘೋರ ವಾಮದೇವ ಸದೋಜಾತ. ಹೌದು. ಈ 5 ಮುಖಗಳಲ್ಲಿ ಸದೋಜಾತ ಮುಖದಿಂದ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿಯ ಪಟ್ಟಣದಲ್ಲಿ ಹೌದು. ಬೆಳಗಿನ 6 ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಹುಟ್ಟಿ ಬಂದು ಅನಿಯಾದಿ ಅಷ್ಟ ಸಿದ್ಧಗಳನ್ನು ಮೆಟ್ಟಿ ಅಷ್ಟಾವರಣದ ಮೇಲೆ ಚಕ್ರದ ಗಟ್ಟಿಯ ಮೇಲೆ ಹೌದು ಹೌದು ನಿತ್ಯ ನಿರಂತರವಾಗಿ ನಿತ್ತು ಹೌದು ಪಂಚ ಆಚಾರದಲ್ಲಿ ಪ್ರಾಣವಾಗಿ ಷಟ್ ಸ್ಥಳಗಳಲ್ಲಿ ಸಾಕಾರವಾಗಿ ನವಲಿಂಗಗಳಲ್ಲಿ ನಿತ್ತು ನಿರಂತರವಾಗಿ ಸಂಚರಿಸಿ ಹೌದು ಹೌದ್ರಿಪ್ಪ. ಜಗತ್ತಿನ ಜನರಿಗೆ ಉದ್ಧರಿಸಿರುವಂತ ನನ್ನಪ್ಪ ಜಗದ್ಗುರು ರೇವಣಸಿದ್ದೇಶ್ವರ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಹೌದು ಹೌದ್ರಿಪ್ಪ. ರೇವಣಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂಥ ಅವ್ರ್ಯಾರಿಪ್ಪ? ಶಿವನ ವರವಿನ ಕಂದ ಹೌದು ಹೌದು ಶಿವನ ಸ್ವರೂಪಿ ಶರಣಿ ಸೂರಮದೇವಿಯ ಸುತ್ತ ಬರಮದೇವರ ಪುತ್ರ ತಂದೆ ತಾಯಿಯರಿಗೆ ಬಂಜಂಬು ಬಂಧನ ಬಿಡಿಸಿ ಭವಕ್ಕೆ ಬಂದಿರುವಂತ ನನ್ನಪ್ಪ ಯಾರವ ನನ್ನಪ್ಪ? ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಹೌದು ಹೌದು ಮಾವ ಕಳವಿ ನಾರಾಯಣಗೌಡನ ಸೊಕ್ಕ ಮುರಿದು ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ಕಾಮರತಿಗೆ ಹಿರಿಯನಾಗಿ ನಾರಾಯಣಗೌಡನಿಗೆ ಅಳಿಯನಾಗಿ ಆಗಿ ಅಕ್ಕ ಮಾಯಕ್ಕನಿಗೆ ತಮ್ಮನಾಗಿ ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂಹಾರಕನಾಗಿ ಹೌದು ಹೌದ್ರಿಪ್ಪ. ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ಯಾರಿಪ್ಪ? ಬಂಬಲವಾಡದಲ್ಲಿ ಬೀರಸಿದ್ಧ ನೆನೆಸಿ ಕರಗಾವದಲ್ಲಿ ಕರಸಿದ್ಧ ನೆನೆಸಿ ಜೋಗುಳದಲ್ಲಿ ಜೋಗನಾಥ ನೆನೆಸಿ ಸಂಕೇಶ್ವರದಲ್ಲಿ ಸಂಕನಾಥ ನೆನೆಸಿ ಕನಪೇಶ್ವರದಲ್ಲಿ ಕನಪನಾಥ ನೆನೆಸಿ ಗೋಡಗೆರೆಯಲ್ಲಿ ಗಜಲಿಂಗ ನೆನೆಸಿ ಕ್ವಾನಗರುವುದಲ್ಲಿ ಕರೆಸಿದ್ದ ನೆನೆಸಿ ಹೌದು ಹೌದ್ರಿಪ್ಪ. ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡು ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟುಕೊಂಡ ದೇವರಾಗಿ ಮೆರೆಯುವಂತ ಸಂದರ್ಭದಲ್ಲಿ ಭಕ್ತರನ್ನು ಉದ್ಧಾರ ಮಾಡುತ್ತಾ ಹೌದು ಹೌದ್ರಿಪ್ಪ. ಪೂಜೆಗೊಂಡಿರುವ ನನ್ನಪ್ಪ ಯಾರಿಪ್ಪ? ಅಲ್ಲದ ದೇವರು ಸ್ವಾಮಿಗಾತುಕ ದೇವರು ಜೀವಕ್ಕೂ ಮುನಿ ದೇವರು ಗಾಂಜಿಕೋರ ದೇವರು ಗಾರುಡಿಗೆ ದೇವರು ಎನಿಸಿಕೊಂಡು ಹೌದು ಹೌದು ಗಚ್ಚಿನ ಗುಡಿಯಾಗ ಕುಂತು ಹೆಚ್ಚಿನ ಸಿದ್ಧ ನೆನೆಸಿಕೊಂಡು ಶಿಷ್ಯ ಮಾಲಿಂಗರಿಂದ ಪೂಜೆಗೈದಿರುವಂತ ನನ್ನಪ್ಪ ಯಾರಿಪ್ಪ? ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶಿರಾಡೋನ ಮಟ್ಟದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಶಿರಾಡೋನ ಸಿದ್ಧನ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಹೌದು ಹೌದ್ರಿಪ್ಪ. ಶಿರಾಡೋನ ಸಿದ್ಧನ ಶಿಷ್ಯನಾಗಿರ್ತಕ್ಕಂಥ ಅವ್ರ್ಯಾರವ? ತಂದೆ ತುಕ್ಕಪ್ರಾಯ ತಾಯಿ ಅಮೃತಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಹುಟ್ಟಿ ಬಂದು ಆರಾಮತ್ತಿಗೆ ಬಂಟ ಹುಲಿಜಂತಿಗೆ ಹುಲಿ ಎನಿಸಿ ಹುಲಿ ಹುಲಿ ಅನ್ನಿಸಿ ಅಂಗೈಗೆ 500 ಮುಂಗೈಗೆ 300 ಮಂಡಿಗೆ 1000 ಲಿಂಗವನ್ನ ಮಾಡಿ ಪ್ರತಿನಿತ್ಯ ಗುರುಧ್ಯಾನವನ್ನು ಮಾಡಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ? ಮಾನವರಲ್ಲಿ ಮನೆಗೇನೆ ದೇವತೆಯಲ್ಲಿ ದೇವಗೇನೆ ಹೌದು ಹೌದು ಶಿವನಲ್ಲಿ ಶಿವಗೆ ನೆನೆಸಿಕೊಂಡಿರ್ತಕ್ಕಂಥ ನನ್ನಪ್ಪ ಹೌದು ಸೊಲ್ಲಾಪುರ ಜಿಲ್ಲೆಯ ಮಂಗಲವಿಡ ತಾಲೂಕಿನ ಹುಲಜಂತಿ ಗ್ರಾಮದ ಬಬ್ಬುಲಿ ಬಣದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ? ಮುತ್ಯ ಮಾಳಿಂಗರಾಯನ ಪಾದವನ್ನು ಕೂಡ ನನ್ನ ತಲೆ ಮೇಲಿಟ್ಟುಕೊಂಡು ಹೌದು ಹೌದು ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಅವ್ರ್ಯಾರಿಪ್ಪ? ಸೊಲ್ಲಾಪುರ ಜಿಲ್ಲೆಯ ಮಂಗಲವಿಡ ತಾಲೂಕಿನ ಹುಲಜಂತಿಯ ಶಾಖಾ ಮಟ್ಟವಾಗಿರ್ತಕ್ಕಂಥ ನಮ್ದ್ಯಾವ್ರಿಪ್ಪ? ನೂತನ ಯರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗುಳಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ? ಮುತ್ಯ ಮಾಳಿಂಗರಾಯನನ್ನು ಸಂಧಿಗೆ ವಂದಿಸುತ್ತ ಹೌದು ಹೌದ್ರಿಪ್ಪ. ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರಣೀಕರ್ತರಣಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ? ಅದೇ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಇಂಡಿ ತಾಲೂಕಿನ ಪುಣ್ಯಕ್ಷೇತ್ರ ಪಾವನ ಕ್ಷೇತ್ರ ಅನಿಸಿಕೊಂಡಿರ್ತಕ್ಕಂಥ ಯಾವ್ರವ? ಲಚ್ಚಾನ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಬೀರಸಿದ್ದೇಶ್ವರ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಹೌದು ಹೌದ್ರಿಪ್ಪ. ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂಥ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟಾ ಮಟ್ಟದವರಿಗೂ ಏನ್ ಮಾಡ್ಬೇಕಂತೀರಲ್ಲ ನೀವು? ಅವರಿವರನ್ನದ ಎಲ್ಲರಿಗೂ ಕೂಡ ಮುಗುಳಳ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯ ನಮನಗಳನ್ನ ಹೇಳಿ 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 ಮೇಲಾಗಿ ನಮ್ಮ ಸರ್ಜೋಡಿ ಹಾಡ್ತಕ್ಕಂಥ ಕಲಾವಿದರ ಸಂಘ ಯಾವುದು? ಸಂಘ ಯಾವ್ದ್ರಿಪ್ಪ? ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಉಟ್ಟಿಗೆ ಗ್ರಾಮದ ಬೀರ್ಲಿಂಗೇಶ್ವರ ಕಲಾಗಾಯನ ಸಂಘಕ್ಕೂ ಕೂಡ ಮುಗುಳಳ ತಂಗಿಯ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯ ನಮನಗಳನ್ನ ಹೇಳಿ 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 ಹೌದಿಲ್ಲ? ಹೌದ್ರಿಪ್ಪ. ಅದಕ್ಕಾಗಿ ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ಬ್ಯಾಸರ ಆಗೋದು ಬೇಡ ತಮ್ಮ. ಬಾಳ್ ಮಾತಾಡಕ್ ಹೋಗಿ ಇನ್ನೊಂದ್ 3-4 ತನ ಮಾತಾಡ್ರಿ. ಇರ್ಲಿ ಯಾವ್ಯಾವ ಮ್ಯಾಳಗಳು ಬಂದಾರ ಎಲ್ಲಿಂದ ಬಂದಾವ ಹ್ಯಾಂಗ ಬಂದಾವ ಅಂತಕ್ಕಂಥದ್ದು ಈಗಾಗಲೇ ಸರ್ಜೋಡಿ ಕಲಾವಂತರು ಹೇಳಿಕೊಟ್ಟಾರ. ಈಗ ಅಣ್ಣನ ಬಳಗದರು ಪರಿಚಯ ಮಾಡಿ ಕೊಟ್ಟದ್ದಾಗ್ಯದ. ಹೆಂಗ್ ಬರ್ಲ
ಹಂಗೆ ನೀವು ಹೆಣಕ್ ಹತ್ತೊಂದು ಸ್ವಲ್ಪ ಹೆಣ ಚಂದ ಮಾಡ್ಯಾರ ಗಾಡಿ ತಗೊಂಬಂದಿರಿ. ಏ ಕೊಡಿ ಇರ್ಲಿ, ಅವರು ಅದನ್ನೇ ಮಾತಾಡ್ಲಕತ್ತಾರ, ನೀವು ಅದನ್ನೇ ಮಾತಾಡ್ಲಕತ್ತೀರಿ. ಹೌದ್ ಮತ್ತ ಅದಕ್ಕೆ ಹೇಳ್ತಾರ, ಏನು ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ, ಬಟ್ಟೆಗಾಗಿ ಶಾಸ್ತ್ರ ಪುರಾಣ ಹೇಳುವುದು ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ ತಿಳಿ ಕನಕದಾಸರ ಮಾತು ಹೇಳಿದರು. ಹೌದಿಲ್ಲ? ಎಲ್ಲಾರು ಮಾಡುದು ಹೊಟ್ಟಿಗಾಗಿನೇ ಮಾಡ್ಲಕತ್ತೀವಿ. ಇರ್ಲಿ, ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಬಾಳ ಮಾತಾಡಿ ವಾಯ್ಸ್ ಆಗುದಿಲ್ಲ. ಇವತ್ತು ಸಂಘದಲ್ಲಿ ಎರಡೂ ಮಾಳಿಂಗರೇನ ಮಟ್ಟ ಮನಿ ಮ್ಯಾಳಗಳು ಕೂಡಿಸ್ಯಾರ. ಯಾವ ಮ್ಯಾಳ ಬರಬೇಕಾಗಿತ್ತು ಅನ್ನುವಂತ ಮಾತನ್ನು ಹೇಳಿದ್ರು. ಹೌದಿಲ್ಲ? ಏನೋ ಅನಿವಾರ್ಯ ಕಾರಣದ ನಿಮಿತ್ತವಾಗಿ ಇವತ್ತು ಮಾಳಿಂಗರೇನ ಸಂಘವನ್ನ ಆಚೆ ಕಡೆ ಹುಟ್ಟಿಗೆ ರಾಯಪ್ಪನ ಅಣ್ಣನ ಜೋಡಿ ಕೂಡಿಸಿದಾಗ ನಮ್ಮ ಸಣ್ಣ ಮ್ಯಾಳ ಹೋದ ವರ್ಷ ಇದೇ ಜಾಗದಾಗ, ಇದೇ ಸಂದರ್ಭದಾಗ, ಇದೇ ಸಮಯದೊಳಗ ಯಾರನ್ನ ಕೂಡಿಸಿದ್ರು ಅನ್ನುವಂತ ಮಾತನ್ನು ಕೂಡ ಅಣ್ಣನ ಬಳಗದವರು ಈಗಾಗಲೇ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಮಾತ ದುಃಖವನ್ನ ವ್ಯಕ್ತಪಡಿಸಿದ್ರು. ಏನ್ ಹೇಳಿದ್ರು ಮಾತ? ಹೋದ ವರ್ಷ ಇದೇ ಲಮಾನಟ್ಟಿ ತುಕಾರಾಮ್ ಮಹಾರಾಜರು ಮತ್ತು ಈಗಾಗಲೇ ನಮ್ಮ ನಿಮ್ಮೆಲ್ಲನ್ನು ಅಗಲಿರ್ತಕ್ಕಂಥ ಒಡ್ಡಿವಾಲಗದ ಶಿವಸ್ಥಾನದ ಮುತ್ತನಿಸಿಕೊಂಡಿರ್ತಕ್ಕಂಥ ಆ ಸೊನ್ಯಾಳ ಹನುಮಂತ ಗೌಡರು ಈಗಾಗಲೇ ನಮ್ಮ ನಿಮ್ಮೆಲ್ಲ ಅಗಲಿ ಹೋಗ್ಯಾರಿಪ್ಪ ಅಂತಕ್ಕಂಥ ಮಾತನ್ನ ಹೇಳಿ ಬಹಳ ದುಃಖವನ್ನ ವ್ಯಕ್ತಪಡಿಸಿದ್ರ ಅಣ್ಣಗಳು. ಹೌದು, ಇರ್ಲಿ, ಎಲ್ಲರಿಗೂ ಹಾಕಪ್ಪ ಅಂತಂದ್ರೆ ಆಗತಕ್ಕಂಥ ಮಾತು, ನೀವು ಹೇಳ್ತಕ್ಕಂಥ ಮಾತು ಘಾತ್ ಆಗಿದೆ ಮಾತು. ಇದು ಹಾಲು ಮತ್ತು ಶಿವಸ್ಥಾನಕ್ಕೆ ಘಾತ ತಂದಿರ್ತಕ್ಕಂಥ ಮಾತದ. ಎಲ್ಲಾರು ಮನುಷ್ಯ ಹುಟ್ಟತೈತಿ, ಅದಕ್ಕ ಸಾಯ್ತೈತಿ, ಅದಕ್ಕ ಮುಂದಿನ ಜನ್ಮ ಮಾತು ಹುಟ್ಲಾಕ. ಇದು ಸಂಬಂಧ ಅನ್ನೋದು ಮನುಷ್ಯ ಆಗಿ ಹುಟ್ಟಿ ಬಂದ ಮ್ಯಾಲ ಸಂಬಂಧ ಕಟ್ಟಿಕೊಂಡು ಬಂದದ. ಹುಟ್ಟಿದ ಮ್ಯಾಲ ಸಂಬಂಧ ಬಂದದ. ಅಣ್ಣ ತಮ್ಮ, ಅಕ್ಕ ತಂಗಿ, ಕಾಕ, ದೊಡ್ಡಪ್ಪ ದೊಡ್ಡವ, ಗಂಡ ಹೆಂಡತಿ, ಪಪ್ಪ ಮಮ್ಮಿ. ಹೌದಿಲ್ಲ? ಇವೆಲ್ಲ ಸಂಬಂಧಗಳು ನಮಗೆ ಯಾವಾಗ ಬಂದವಪ್ಪ ಅಂದ್ರೆ ನಾವು ಹುಟ್ಟಿದ ಮ್ಯಾಲ ಬಂದವ. ನಾವು ಯಾವಾಗ ಸಾಯ್ತೀವಲ್ಲ ಅವತ್ತೇ ನಮ್ಮ ಜೋಡಿ ಸಂಬಂಧ ನಶಿಸಿ ಹೋಗ್ತದ. ಅವಾಗೆ ಸಂಬಂಧ ನಶಿಸಿ ಹೋಗ್ತದ, ಹೋಗ್ತದ. ಹೌದಿಲ್ಲ? ಈ ಸಂಸಾರ ಅನ್ನುವಂತ ಸಂಬಂಧದಲ್ಲಿ, ಈ ಸಂಸಾರ ಅನ್ನುವಂತ ಸಂಬಂಧದಲ್ಲಿ ಈ ಸಂಬಂಧಗಳು ನಿಜವಾಗಿದವನ ಇಲ್ಲ. ಯಾವ ಸಂಬಂಧಗಳು ನಿಜವಾಗಿ ಧರಣಿ ಮೇಲೆ ಉಳಿದಿಲ್ಲ. ಹೌದ್ರಿಪ್ಪ. ಆದ್ರ ನಾವು ದುಃಖ ಮಾಡುವಂತ ಇಲ್ಲಿ ಮಾತಾಗಿರಬಾರದು. ಎಲ್ಲರಿಗೂ ಘಾತ ಆಗಿರ್ತಕ್ಕಂಥ ಮಾತು ಖರೆ ಅದ. ಕರೆ ಆ ಸೊನ್ಯಾಳ ಹನುಮಂತಗೌಡರು ನಮ್ಮ ನಿಮ್ಮೆಲ್ಲರನ್ನು ಅಗಲಿ ಹೋಗ್ಯಾರ. ನಮ್ಮ ಹಾಲು ಮತ್ತು ಧರ್ಮಕ್ಕೂ ಘಾತ ಆಗ್ಯದ. ಕರೆ ಅವರು ಹೇಳಿರ್ತಕ್ಕಂಥ ಮಾತುಗಳನ್ನು ಜೀವನದಾಗ ಅಳವಡಿಸಿಕೊಂಡು ಅವರನ್ನ ನೆನಪು ತಗೊಂಡು ಅವರನ್ನ ಮಾರ್ಗದರ್ಶನದಂತೆ ನಡೆದರೆ ನಾವು ಅವರ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಬಂಧುಗಳು, ಅವರ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಹೌದ್ರಿಪ್ಪ ಮಾತ. ಯಾವ ಮನುಷ್ಯ ನಿಜ ಭಗವದ್ಗೀತೆ ಹೇಳ್ತದ. ಏನ್ ಹೇಳ್ತದ? ಹುಚ್ಚ ಅನ್ನಗೌಡ್ರೆ ಅಳುದಲ್ಲ. ಹನುಮಂತಗೌಡ್ರ ಸತ್ತಾರತ್ತೇಳಿ ನಾವೆಲ್ಲ ಅಳುದಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರ ಅವರ ಮಾರ್ಗದರ್ಶನದಂತೆ ನಾವು ನಡೆದಿದ್ದೇ ಕರೆ ಆಯ್ತಪ್ಪ ಅಂದ್ರೆ ಅವ್ರ ಆತ್ಮಕ್ಕೆ ಸಿಗ್ತದ. ಹೌದು. ಅರ್ಥ ನಟನೆ ಮಾಡೋದಲ್ಲೋ ಎನ್ನಗೌಡ್ರೆ, ಅರ್ಥ ನಟನೆ ಮಾಡೋದಲ್ಲ. ಭಗವದ್ಗೀತೆ ಹೇಳ್ತದ ಏನಂತೇಳಿ, ಏನಂತ ಹೇಳ್ತದ? ನಿಜವಾದ ಜ್ಞಾನಿ ಆಗಿದ್ದವು ಸತ್ತವರ ಬಗ್ಗೆ ಆಗಲಿ ಬದುಕಿದವರ ಬಗ್ಗೆ ಆಗಲಿ ಎಂದೂ ಅಳುವುದಿಲ್ಲ ಅಂತ ಭಗವದ್ಗೀತೆ ಮಾತು ಹೇಳ್ತದೆ. ಎಂದೂ ಅಳುವುದಿಲ್ಲ. ಹೌದಿಲ್ಲ? ಯಾರು ಹೆಚ್ಚೆಚ್ಚಾಗಿ ಅಳ್ತಿರ್ತಾರೋ ಅವರಿಂದ ಭಗವಂತ ದೂರ ಇರ್ತಾನಂತ. ಹೌದು. ಯಾರ ಹೃದಯದಾಗ ಭಗವಂತದನ್ನ ಅವರು ಸದಾ ಭಗವಂತನ ಜ್ಞಾನದ ಭಗವಂತನ ಸಮೀಪ ಇರ್ತಾರಂತ. ಹೌದು, ಬಂದಿ ನೋಡಿ ಮಂದಿರ ಬಹಳ ಐತಿ. ಯಾರು ಹೆಚ್ಚೆಚ್ಚಾಗಿ ಅಳುತ್ತಿರ್ತಾರಲ್ಲ ಅವರಿಗೆ ಭಗವಂತ ದೂರ ಇರ್ತಾನ. ಯಾರ ಹೃದಯದೊಳಗ ಭಗವಂತ ಇರ್ತಾನ ಅವು ಎಂದೂ ಅಳುವುದಿಲ್ಲ. ಬಂಧುಗಳು, ಎಂದೂ ಅಳುವುದಿಲ್ಲ. ಹಂಗ ನಾವು ಅಳಲಾರದೆ ಆ ಹನುಮಂತ ಗೌಡರ ಆತ್ಮಕ್ಕೆ ಶಾಂತಿ ಸಿಗುವಂಗ ನಾವು ಹಾಲು ಮತ್ತು ಕಲಾವಿದರು ನಡ್ಕೋಬೇಕಾರ ಅವರ ಮಾರ್ಗದರ್ಶನದಂತೆ ಎಲ್ಲರೂ ನಡಿನೋ ಅನ್ನುವಂತ ಮಾತನ್ನು ಹೇಳಿ ಹೌದಿಲ್ಲ? ಅದಕ್ಕೆ ಬಹಳ ಮಾತಾಡಿ ದೈವಕ್ಕೆ ಬ್ಯಾಸರಾಗೋದು ಬ್ಯಾಡ ತಮ್ಮ, ಬ್ಯಾಡವ. ಹೌದಿಲ್ಲ? ಅಣ್ಣನ ಬಳಗದವರು ಈಗಾಗಲೇ ಹೇಳಿದ್ರ ಮಾತ. ಕಮಿಟಿ ಕಡೆ ಅಪ್ಪಣೆ ತಗೊಂಡು ಆ ಕಮಿಟಿಯ ಅಪ್ಪಣೆಯನ್ನ ತಗೊಂಡು ಏನು ಇಟ್ರ ವಿಷಯ, ಶರಣರ ಶ್ರೇಷ್ಠ ಏನ ಸಂತರ ಶ್ರೇಷ್ಠ, ಎರಡು ವಿಷಯ ಇಟ್ರವ. ಹೌದಿಲ್ಲ? ಅದಕ್ಕೆ ಹೇಳಿದ್ರು ಏನುವ ಮಾತ? ನೀರಿಗೆ ನೈದಿನ ಶೃಂಗಾರ, ಸಮುದ್ರಕ್ಕೆ ತೆರೆಯ ಶೃಂಗಾರ. ಹೌದು. ನೀರಿಗೆ ನೈದಿನ ಶೃಂಗಾರ, ಸಮುದ್ರಕ್ಕೆ ತೆರೆಯ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ. ಹೌದು. ಆಕಾಶಕ್ಕೆ ಚಂದ್ರಮನೆ ಶೃಂಗಾರ. ನಮ್ಮ ಸಿದ್ಧರ ಮುಂದೆ ಒಡ್ಡಿವಾಲಗದ ಶಿವ ಕೊಟ್ಟ ಇದೇ ಒಡ್ಡಿವಾಲದ ಶಿವಸ್ಥಾನ ಶ್ರೀ
ಶೃಂಗಾರ ತಿಳಿ ಮಾತು ಹೇಳಿದ್ರು. ಮಾತ ಅಂತ ಒಡ್ಡಿ ಒಣಗದ ಶಿವಸ್ಥಾನವನ್ನ ತಂದಿಟ್ಟಿಪ್ಪ ಅಂದ್ರೆ ಕಮಿಟರ್ ಹೇಳಿದ್ರು. ಏನೋ ನಡೆದ್ರು ಕೂಡ ಸಿದ್ಧಾಟಿಕೆಯೊಳಗ ಪ್ರಶ್ನೆಗಳನ್ನ ನಡೀಬೇಕು ಅಂತೇಳಿ ಮಾತು ಕೂಡ ಹೇಳಿದ್ರು. ಕಮಿಟವ್ರು ಹೇಳಿದ್ರು. ಹೌದಿಲ್ಲ? ಅನ್ನು ಕೂಡ ವಿಷಯ ಇಟ್ಟ. ಏನು ಇಟ್ಟಪ್ಪ ಅಂತಂದ್ರ ಏನವ ಶರಣರು ಮತ್ತು ಸಂತರ ವಿಷಯದೊಳಗ ತಂಗಿ ಯಾವ ಪಾಲು ಹಿಡಿತಾಳ ಬಿಟ್ಟ ಪಾಲ ಬಿಟ್ಟ ಪಾಲ ನನಗಿರ್ಲಿ ಅನ್ನುವಂತ ಮಾತನ್ನು ಹೇಳಿದ್ರು. ಇದರಾಗ ನನಗ ಯಾವ ವಿಷಯ ಇರ್ಲಿಪ್ಪ ಅಂತಂದ್ರ ನಿಮಗೆ ಯಾವದೇವ ನಮ್ಮ ಭಾರತ ದೇಶ ಸಂತರ ನಾಡು ಅಂತ ಹೇಳ್ತಾರ. ಏನವ ನಮ್ಮ ಭಾರತ ದೇಶದೊಳಗ ಸಂತರ ನಾಡು ನಮ್ಮ ಭಾರತ ದೇಶ. ಈ ಸಂತರ ಪಾಲನೆ ನನಗಿರ್ಲಿ, ಶರಣರ ಪಾಲ ನಮ್ಮ ಅಣ್ಣಗಿರ್ಲಿ. ಕಲ್ಯಾಣ ಪಟ್ಟಣದಾಗ ಶರಣಾಗಿ ಏನೇನ ಮಾಡ್ತಾನ ಮುಂದೆ ಮಾಡ್ಲಿ. ಸಂತರಾಗಿ ಯಾರ್ಯಾರನ್ನ ಹೊಲಸಗೋಬೇಕಾಗ್ಯದ, ಪಂಡರಪುರ ವಿಠಲ್ನ ಹೊಲಸಗೋಬೇಕಾಗ್ಯದ, ಯಾರನ್ನ ಹೊಲಸಬೇಕಾಗ್ಯದ, ಮಲ್ಲಿಕಾರ್ಜುನನ ಹೊಲಸಗೋಬೇಕಾಗ್ಯದ. ಹೌದು, ನಾವು ಭಗವಂತನನ್ನ ದರಿಗಿಳಿಸಿಕೊಂಡು ನಾವು ಭಕ್ತಿ ಮಾಡಬೇಕಾಗ್ಯದ. ಹೌದ್ರಿ, ಅದಕ್ಕಾಗಿ ಸಂತರ ಪಾಲ ನನಗಿರ್ಲಿ ಅನ್ನುವಂತ ಮಾತನ್ನ ಹೇಳಿ ಸಂತರ ಹ್ಯಾಂಗ ಶ್ರೇಷ್ಠ ಹೆಂಗ ಶ್ರೇಷ್ಠ ಹೌದಿಲ್ಲ? ದಾಮಾಕೇಟು ಮತ್ತು ದಾಮಾಕೇಟುನ ಉದರದಿಂದ ಯಾರು ಹುಟ್ಟಿರಪ್ಪ? ಸಂತ ನಾಮದೇವ. ನಾಮದೇವ ಮಹಾರಾಜರು. ಸಂತ ನಾಮದೇವ ಹುಟ್ಟಿದ್ದ. ಒಂದಾನ ಒಂದು ದಿನ ಸಂದರ್ಭದ ಸಣ್ಣ ಹುಡುಗ 8 ವರ್ಷದ ಬಾಲಕ್ಕಿದ್ದಂತ ಸಂದರ್ಭದಾಗ ತಂದೆ ಪ್ಯಾಟಿಗೆ ಹೋಗಿದ್ದ. ತಂದೆ ಪೇಟೆಗೆ ಹೋದಂತ ಸಂದರ್ಭದಾಗ ಆ ಪಂಡರಪುರ ವಿಠಲಗ ತಾಯಿಗಿರ್ತಕ್ಕಂಥಕ್ಕೆ ಮನೆಯೊಳಗ ನೈವೇದ್ಯನ ತಯಾರ ಮಾಡಿ ಮಗನ ಕೈಯಾಗ ಕೊಟ್ಟು ಹಚ್ಕೊಟ್ಳ. ಏನ್ ಹೇಳ್ತಾಳ? ಮಗನೇ, ಇವತ್ತು ನಿಮ್ಮ ಅಪ್ಪಗಿರ್ತಕ್ಕಂಥ ಪ್ಯಾಟಿಗೆ ಹೋಗ್ಯಾನ ಅನಿವಾರ್ಯ ಕಾರಣಕ್ಕೆ ಇವತ್ತು ನೀನು ಹೋಗಿ ನೈವೇದ್ಯವನ್ನ ಸ್ವೀಕಾರ, ಯಾಕಂದ್ರೆ ನೈವೇದ್ಯವನ್ನ ತಗೊಂಡು ಹೋಗು, ಪಂಡರಪುರ ವಿಠಲ್ನ ಮಂದಿರಕ್ಕೆ ಹೋಗು ಅಂತೇಳಿ ತಾಯಿಗಿರ್ತಕ್ಕಂಥ ತಯಾರ ಮಾಡಿ ಕಳಿಸ್ತಾಳ ಮಗನಿಗೆ. ಸಂತ ನಾಮದೇವನ ಕಳಿಸ್ತಾಳ. ಪ್ರತಿನಿತ್ಯ ತಂದೆ ಹೋಗ್ತಾನ, ದೇವರಿಗೆ ಹಿಂಗ್ ಕೈ ಮಾಡ್ತಾನ, ನೀ ಆ ಕಡೆ ನಾ ಈ ಕಡೆ ಹೊಳ್ಳಿ ತಗೊಂಡು ಬಂದಿರ್ತಾನವ. ಹಿಂಗ ಬಾಳ ಹಿಡ್ತಾನೆ ಹೆಂಗ್ ಬರೇ. ತಂದೆ ದಾಮಾಕೇಟ್ ಏನ್ ಮಾಡ್ತಾನ? ವಿಠಲ್ನ ಮಂದಿರಕ್ಕೆ ನೈವೇದ್ಯ ಒಯ್ತಾನ, ಹಿಂಗ್ ಕೈ ಮಾಡ್ತಾನ, ಹೊಳ್ಳಿ ವಾಪಸ್ ಮನೆಗೆ ತಂದಿರ್ತಾನ ನೈವೇದ್ಯ, ಹೋಳಿಗೆ ಬಾನ ದಿನ ಮನೆಗೆ ತರ್ತಾನ. ಹೌದಿಲ್ಲ? ಯಾವತ್ತು ಮಗ ಸಂತ ನಾಮದೇವ ಹೋಗಿತ್ತು ನೈವೇದ್ಯ ತಗೊಂಡ ಹೋದ ಪಂಡರಪುರ ವಿಠಲನ ಗುಡಿಗೆ ಹೋಗಿ ನೈವೇದ್ಯ ತಗೊಂಡ ದೇವರ ಕಲ್ಲು ದೇವರ ಮುಂದೆ ನೆತ್ತಿ ಹುಡುಗ ನೆತ್ತ ಸಣ್ಣ ಬಾಲಕ ನೆತ್ತ ಕೈ ಮುಗಿದು ಕೇಳ್ಕೊತಿದ್ದ, ಯಪ್ಪ ನಮ್ಮವ್ವ ಪಂಚಾಮೃತದ ನೈವೇದ್ಯವನ್ನ ತಯಾರು ಮಾಡಿ ನಿನಗೆ ವೈಯತ್ತ ಭಕ್ತಿದಿಂದ ತಂದು ಕೊಟ್ಟಾಳ, ಭಕ್ತಿದಿಂದ ನಾ ತಂದು ಕೊಟ್ಟಿ ನಿನಗೆ ತಂದಿದ್ದೀನಿ. ಹೌದು, ಈ ನೈವೇದ್ಯ ಸ್ವೀಕಾರ ಮಾಡು, ನೈವೇದ್ಯ ತಿನ್ನು ಅಂತೇಳಿ ಹುಡುಗ ಒಂದೇ ಸವನೆ ಕಲ್ಲ ದೇವರಿಗೆ ಹೇಳ್ತಿತ್ತು. ಹುಡುಗ ಒಂದೇ ಸವನೆ ಗುಡಿಯೊಳಗೆ ಕೂತಿರ್ತಕ್ಕಂತ ಎಷ್ಟೋ ಪರಿಪರದಿಂದ ಬೆಡ್ಕೊಂಡ್ರು ಕೂಡ ಗುಡಿಯೊಳಗೆ ಕೂತಿರ್ತಕ್ಕಂತ ವಿಠಲ ಕಣ್ಣ ತೆರೆದು ನೋಡ್ಲಿಲ್ಲ, ಆ ದೇವರಿಗೆ ಕರುಣೆ ಇಲ್ಲ, ಸುಮ್ಮ ಕೂತು ಬಿಟ್ಟತಿ. ಕಲ್ಲ ದೇವ್ರಿಗೆ ಹಂಗ ಮಾತಾಡ್ತೈತ್ರಿ. ಸುಮ್ಮ ಕೂತು ಅವಾಗ ಈ ನಾಮದೇವ ಸಂತ ನಾಮದೇವ ಹುಡುಗ ಏನ್ ಮಾಡಿದೀವ? ಏನ್ ಮಾಡಿದ್ರಿ? ಯಪ್ಪ, ನಮ್ಮವ್ವ ಕೊಟ್ಟಿರ್ತಕ್ಕಂಥ ನೈವೇದ್ಯ ನೀ ತಿನ್ಲಿಲ್ಲಪ್ಪ ಅಂದ್ರ ನಿನ್ನ ಪಾದಿಗೆ ಹನಿ ಹೆಚ್ಚು ಪ್ರಾಣ ಬಿಡ್ತೀನಿ ಅಂತ ತಿಳ್ಕೊಂಡು ಪ್ರಾಣ ಬಿಡ್ಲಿಕ್ಕೆ ಸಿದ್ಧ ಆಯ್ತು. ಹುಡುಗ ಪ್ರಾಣ ಬಿಡ್ಲಿಕ್ಕೆ ಸಿದ್ಧ ಆಯ್ತು. ನೋಡ್ರಿ ಮಾತ. ಅವಾಗ ಕಲ್ಲ ದೇವರು ಏನ್ ಮಾಡ್ತಿ? ಕಲ್ಲ ದೇವರ ಕೈ ಚಾಚಿ ನಾಮದೇವನ ಕೈ ಅಂದ ಸಾಕ್ಷಾತ್ ನೈವೇದ್ಯವನ್ನ ಸ್ವೀಕಾರ ಮಾಡಿದ ಬಂಧುಗಳೇ, ಸಂತ ನಾಮದೇವನ ಕಡೆಯಿಂದ ನೈವೇದ್ಯ ಸ್ವೀಕಾರ ಮಾಡಿದನು ವಿಠಲ, ಪಂಡರಪುರ ವಿಠಲ. ಹೌದ್ರಿಪ್ಪ, ಹೌದಿಲ್ಲ? ಅದಕ್ಕಾಗಿ ಸಂತರ ಪವಾಡಗಳು ಹಿಂಗದಾವ. ಮುಂದಿನ ಸಂಧ್ಯಾಗ ನಿಮ್ಮ ಶರಣಾಗಿರ್ತಕ್ಕಂಥ ಯಾರ ಕಲ್ಲು ದೇವರಿಗೆ ಊಟ ಮಾಡಿಸ್ಯಾನ. ಹೌದಿಲ್ಲ? ಈಗ ನಾ ಕಲ್ಲು ದೇವರಿಗೆ ನಮ್ಮ ಸಂತರಾಗಿರ್ತಕ್ಕಂಥ ಊಟ ಮಾಡಿಸ್ಯಾರ. ಮುಂದಿನ ಸಂಧಿಗೆ ನಿಮ್ಮ ಶರಣಾಗಿರ್ತಕ್ಕಂಥ ಯಾರ ಕಲ್ಲು ದೇವರಿಗೆ ಊಟ ಮಾಡಿಸ. ಏನು ತಾವ ತಿಂದು ಬಂದ್ರು ನಿಮ್ಮ ಶರಣರ? ಹೌದಿಲ್ಲ? ಏನು ತಿನ್ಸಿರು? ಹೌದಿಲ್ಲ? ಅದಕ್ಕೆ ವಿಷಯ ಬಹಳ ಗುಮ್ ಹೋಗ್ತದೆ. ಇರ್ಲಿ, ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ. ನಾಲ್ಕೇ ನೋಡಿ ಚಾಲ್ ಹಾಡಿ ಅನ್ನಗೆ ಪಾಳೆ ಕೊಡುನು. ಅನ್ನ ಮುಂದೆ ಏನು ಮಾತಾಡ್ತಾನ ಮುಂದೆ ಮಾತಾಡ್ಲಿ. ಚಾಲದೊಳಗ ಅನ್ನಗ ಯಾಕ ಸಿದ್ಧಾಟಿಗೆ ಪ್ರಶ್ನೆ ಕೇಳಂದಾರ ಹೇಳ್ತಾರ, ಕೆನಕು ಮಟ್ಟ ಜಗಳಲ್ಲತ್ತ, ಉಲುಕು ಮಟ್ಟ ಬಸರಲ್ಲತ್ತ. ನನಗೆ ಕೇಳಿಸ್ಲಿಲ್ಲ. ನಿನಗೆ ಕೇಳಲಿಕ್ಕೆ ಕೇಳೋದು ಬ್ಯಾಡ ನಿನಗ. ಒಮ್ಮೆ ಗಾಡಿ ಹೊಯ್ತು ಬಂದ ಟ್ರೈನ್ ಹೋದದ್ದು ಹಾಳೆ ಬರ್ತದನ್ರಿ? ಹೌದಾ? ಬರುದಿಲ್ಲ. ಹಂಗ ಬರ್ತದ್ರಿ. ಅದ ಯಾವ ಮಾತನ್ನು ಕರೆಕ್ಟ್ ಆಗಿ ಕೇಳಬೇಕಷ್ಟೇ. ಕೇಳ್ಬೇಕಲ್ರಿ? ಹೌದಿಲ್ಲ? ಅದಕ್ಕಾಗಿ ಮುಂದಿನ ಸಂದಿನ್ಯಾಗ ಚಾಲ್ ಹಾಡೋ ಸಂದರ್ಭದಾಗ ಚಾಲ್ ಹಾಡುತ್ತ ಅನ್ನಗ ಪ್ರಶ್ನೆ ಕೇಳೋನು. ಹೌದ್, 4 ನುಡಿ ಚಾಲ್ ಹಾಡಿ ಪಾಳೆಕ ಹೊಸ ಚಾಲ ಮುಂದಿನ ಸಂದಿಗೆ ತಮ್ಮ. ಈಗೆಲ್ಲ ಯಾಕೆ ಹೊಸ ಚಾಲ ಪಟ್ಟಿ ಅಂಗಡಿ ಪಾರು ಮುಂದಿನ ಸಂದಿಗೆ ಆಡೋನು. ಪಟ್ಟಿ ಅಂಗಡಿ ಪಾರು ಅದೇ ಚಾಲ ಹಾಡಿರ. ಯಾಕಪ್ಪ ಅಂದ್ರೆ ಆಧ್ಯಾತ್ಮಿಕದೊಳಗೆ ಇದೇ ಹೇಳಿದ, ಮನುಷ್ಯ ಹುಟ್ಟಿದ ಮ್ಯಾಲ ಸಾಯ್ತಾನ, ಸತ್ತ ನಂತರ ಹುಡ್ತಾನ.
ಈ ಹುಟ್ಟುವಂತ ಸಂಬಂಧ ಯಾವ ರೀತಿ ಜಗತ್ತಿನೊಳಗೆ ಐತಿ ಅನ್ನುವಂಥದ್ದು ಮುಂದಿನ ಸಂದಿನಾಗ ಮಾತಾಡೋನು. ಅದರ ಮುಂದಿನ ಸಂದಿಗೆ ಅದು ಹೊಸದು. ಈ ನಿನ್ನೆಲ್ಲ ಮೊನ್ನೆ ಬರೆದ್ರ ಚಾಲ ಚಸ್ಮಾ ಹಾಕಿ ಚಂದ ಕಾಣ್ತೀನಿ ಯಾವ ಹಾಕಿ ಚಸ್ಮಾ ಹಾಕಿ ಏನು ಚಂದ ಕಾಣ್ತಿ ಅವ್ರ ಹಾಕಿ ಜಾನಪದ ಶೈಲಿ. ಆ ಚಾಲದೊಳಗ ನನ್ನಪ್ಪ ಲಿಂಗ ಬೀರಣ್ಣ ಹಾಡ್ತಿ ಕನ್ಯೆ ಕಾಮ್ರತಿ ನೀರಿಗೆ ಹೋದಾಗ ಬೀರಣ್ಣ ದೇವರು ಯಾವ ರೀತಿ ಹಾಕಿ ಹಿಂದ ಮಾಯ ರೂಪದಿಂದ ಹೋಗಿ ಹೆಂಡತಿ ಮನಸ್ಸನ್ನ ಪರೀಕ್ಷೆ ಮಾಡ್ಯಾನ ಅನ್ನುವಂತ ಆ ಚಾಲನಾಗ ಐತಿ. ಹೆಣ್ಣು ಮಕ್ಕಳಿಗೆ ಅನುಭವ ಆಗೋ ಮಾತೈತಿ ಅಲ್ಲಿ. ಅದಕ್ಕೆ ಸಂಧಿಗೆ ಹೊಸ ಚಾಲ ಯೂಟ್ಯೂಬ್ನಾಗ ಸ್ವಲ್ಪ ಏನಾರು ತಪ್ಪಿರ ಅಲ್ಲಿ ಕಟ್ ಮಾಡಿಬಿಡ್ರಿ ಅದನ್ನ. ತಪ್ಪಿದ್ರೆ ಬಿಡ್ರಿ, ಸರಿ ಕಟ್ ಮಾಡ್ರಿ. ಹೌದಿಲ್ಲ, ಯಾಕೆ ಹೊಸ ಚಾಲ ಅನ್ನತ್ತೀವಿ. ಅದಕ್ಕೆ ಯಾಕಂದ್ರೆ ನಮ್ದು ಎಲ್ಲಾ ಪಬ್ಲಿಕ್ ಸುಳ್ಳು ಹೇಳಿದ್ದ, ಗೋಳ್ ಹೇಳಿದ್ದ, ಸತ್ ಹೇಳಿದ್ದ ಎಲ್ಲಾ ಬೈಲಿಕ್ಕೆ ತೆಗ್ಯಾವ್ರು ಯೂಟ್ಯೂಬ್ನವ್ರೇನೆ. ಮುಂದಿನ ಸಂಧಿ ಪಟ್ಟೆಗಣಿ ಪಾರ್ನ್ ಗಾಡಿ ಅಂತಾರನಲ್ಲ ಬೀರು. ಅದಕ್ಕಾಗಿ 4 ನುಡಿ ಚಾಲ ಹಾಡಿ ಹಳೆ ಕೊರ ಮೆಟ್ಬಿಡೋಣ.